ಇವತ್ತಿನ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಕನ್ನಡಪ್ರಭ. ಇವತ್ತು ಎಲ್ಲ ಸುದ್ದಿ ಪತ್ರಿಕೆಗಳಲ್ಲೂ ಕೂಡ ಹೆಡ್ಲೈನ್ಸ್ ಆಗಿರುವಂಥದ್ದು ಅಜಾತ ಶತ್ರುವಾದಂಥ ಡಾಕ್ಟರ್ ಸಿಂಗ್. ಹೌದು, ಸಾವಿನಲ್ಲೂ ಕೂಡ ಅಜಾತ ಶತ್ರುವಾದಂಥ ಡಾಕ್ಟರ್ ಸಿಂಗ್ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ಇವತ್ತು ಅಂತಿಮ ದರ್ಶನದ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಸೊ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಆಗಿದೆ, ಯಾರ್ಯಾರು ಸಂತಾಪವನ್ನು ಸೂಚಿಸಿದ್ರು, ಅದೆಲ್ಲವನ್ನು ಕೂಡ ಮೊದಲ ಪುಟದಲ್ಲಿ ಹೇಳಲಾಗಿದೆ. ನೋಡ್ತಾ ಹೋಗೋಣ. ಜಾಗತಿಕ ಭಾರತದ ಶಿಲ್ಪಿಗೆ ಪಕ್ಷಾತೀತ ಕಂಬನಿ, ದೇಶದ ಆರ್ಥಿಕತೆಗೆ ಹೊಸ ದಿಕ್ಕು ತೋರಿದ ಜೆಂಟಲ್ ಮ್ಯಾನ್ ಬಗ್ಗೆ ಗುಣಗಾನ. ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳಿದ್ರು. ಅವರ ವ್ಯಕ್ತಿತ್ವ, ಅವರ ಸರಳತೆ, ಇದೆಲ್ಲದರ ಬಗ್ಗೆಯೂ ಕೂಡ ನಿನ್ನೆ ಹೇಳಲಾಗಿತ್ತು. ಆ ಪೈಕಿ ನನ್ನ ಮಾರ್ಗದರ್ಶಕರಾಗಿದ್ರು ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ನಾಯಕಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನನ್ನ ಮಿತ್ರ, ತತ್ವಜ್ಞಾನಿ ಹಾಗೂ ಮಾರ್ಗದರ್ಶಕರ ಆಗಿದ್ರು. ಅವರ ನಿಧನದಿಂದ ವೈಯಕ್ತಿಕವಾಗಿಯೂ ನಷ್ಟ ಆಗಿದೆ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಇನ್ನು ಸಂಕಷ್ಟದಿಂದ ದೇಶ ಬಚಾವ್ ಮಾಡಿದ್ದು ಸಿಂಗ್ ಅಂತ ದೇವೇಗೌಡರು ಕೂಡ ಹೇಳಿದ್ದಾರೆ. ಆಗ ಅವರನ್ನು ಟೀಕಿಸಿದ್ದೆ, ಈಗ ನೆನೆಯುತ್ತಿದ್ದೇನೆ ಅಂತ ಗದ್ಗದಿತರಾಗಿದ್ದಾರೆ. ದೇಶ ಆರ್ಥಿಕವಾಗಿ ಭೀಕರ ಪರಿಸ್ಥಿತಿಯಲ್ಲಿದ್ದಾಗ ಹಣಕಾಸು ಸಚಿವರಾಗಿ ಬಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಮರ್ಥವಾಗಿ ಕೆಲಸ ಮಾಡಿ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತಂದರು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ದೇಶವನ್ನು ಪಾರು ಮಾಡಿ ಗೌರವ ಉಳಿಸಿದ್ರು ಅಂತ JDS ವರಿಷ್ಠ HD ದೇವೇಗೌಡರ ಬಣ್ಣಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಸಿಂಗ್ ಜೀವನ ಭವಿಷ್ಯದ ಪೀಳಿಗೆಗೆ ಪಾಠ ಅಂತ ಮೋದಿ ಹೇಳಿರುವಂಥದ್ದು. ಹೊಸ ಆರ್ಥಿಕ ಮಾರ್ಗಕ್ಕೆ ದೇಶವನ್ನು ತಂದವರು ಸಿಂಗ್ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ತಮಗಿಂತ ಮುಂಚೆ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನವನ್ನು ರಾಷ್ಟ್ರಕ್ಕೆ ಆದ ದೊಡ್ಡ ನಷ್ಟ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬಣ್ಣಿಸಿದ್ದಾರೆ. ಹಾಗೂ ದೇಶದ ಅಭಿವೃದ್ಧಿಗೆ ಅವರ ಬದ್ಧತೆಯನ್ನು ಯಾವಾಗಲೂ ಗೌರವಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಅಂತ್ಯಕ್ರಿಯೆ, ಅಂತಿಮ ನಮನ, ಅಂತಿಮ ದರ್ಶನ, ಇದಕ್ಕೆ ಯಾವೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ, ದಿಲ್ಲಿಯಲ್ಲಿ ಇವತ್ತು ಬೆಳಗ್ಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ದೆಹಲಿಯ ನಿಗಮಬೋಧ ಘಾಟ್ನಲ್ಲಿ 11:45ಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ. ಈ ನಡುವೆ ಇಂದಿರಾ ಗಾಂಧಿ ಸಮಾಧಿ ಬಳಿ ಅಂತ್ಯಕ್ರಿಯೆಗೆ ಕಾಂಗ್ರೆಸ್ ಒತ್ತಾಯ ಕೂಡ ಮಾಡಿದೆ. ಇನ್ನು 9:30ರಿಂದ ಅಂತಿಮ ಯಾತ್ರೆ. ಡಾಕ್ಟರ್ ಸಿಂಗ್ ಅವರ ನಿವಾಸದಿಂದ ಬೆಳಗ್ಗೆ 8 ಗಂಟೆಗೆ ಕಾಂಗ್ರೆಸ್ ಪ್ರಧಾನ ಕಚೇರಿಗೆ ಪಾರ್ಥಿವ ಶರೀರವನ್ನು ಒಯ್ಯಲಾಗತ್ತೆ. ಅಲ್ಲಿ ಬೆಳಗ್ಗೆ 8:30ರಿಂದ 9:30ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಬಳಿಕ ಅಂತಿಮ ಯಾತ್ರೆ ನಡೆಯಲಿದೆ. ಸೊ ನಿನ್ನೆನೇ ಹೇಳಲಾಗಿತ್ತು, ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಅಂತಿಮ ನಮನ, ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾದವರ ಅಲ್ಲ, ಅವರ ವ್ಯಕ್ತಿತ್ವವೇ ಆ ರೀತಿ ಆಗಿತ್ತು. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸುವಂಥ ನಿರೀಕ್ಷೆ ಇದೆ. ಎಲ್ರಿಗೂ ಅಂತಿಮ ನಮನ ಸಲ್ಲಿಸಬೇಕು, ಅಂತಿಮ ದರ್ಶನ ಮಾಡಬೇಕು ಅನ್ನುವಂಥ ಮಹದಾಸೆ ಅಂತೂ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಕಚೇರಿಯಲ್ಲಿ ಬೆಳಗ್ಗೆ 8:30ರಿಂದ 9:30ವರೆಗೂ 1 ಗಂಟೆಗಳ ಕಾಲ ಅಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ರಾಜ್ಯದಿಂದಲೂ ಕೂಡ ಅನೇಕ ನಾಯಕರುಗಳು ತೆರಳ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಸುಮಾರು 9:30ರವರೆಗೂ ಅಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರ ಅಂತಿಮ ಯಾತ್ರೆ ಕೂಡ ನಡೆಯಲಿದೆ. ಇನ್ನು ತುಂಬ ಜನಕ್ಕೆ ಇರುವಂಥ ಪ್ರಶ್ನೆ, ನೆನ್ನೆನೇ ಅಂತ್ಯಕ್ರಿಯೆ ಮಾಡಬಹುದಿತ್ತಲ್ಲ, ಯಾಕೆ ಇವತ್ತು, ಯಾಕೆ ಒಂದಿನ ತಡವಾಯಿತು ಅಂತ ತುಂಬ ಜನಕ್ಕೆ ಗೊತ್ತಿದೆ. ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪುತ್ರಿ ಅಮೇರಿಕದಲ್ಲಿದ್ದಾರೆ. ಸೊ ಅವ್ರು ಬರಬೇಕಾಗಿತ್ತು, ಆ ಕಾರಣಕ್ಕಾಗಿ ವೆಯ್ಟ್ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಸುಮಾರು 11 ಕಾಲಷ್ಟೊತ್ತಿಗೆ ಅವರ ಪುತ್ರಿ ಆಗಮಿಸಿದ್ದಾರೆ. ಸೊ ಅವ್ರಿಗೋಸ್ಕರ ಕಾಯಲಾಗ್ತಾ ಇತ್ತು. ಹಾಗಾಗಿ ಇವತ್ತು ಸುಮಾರು 11:45 ಮಧ್ಯಾಹ್ನ 11:45ರ ಸುಮಾರಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸುದ್ದಿ ಪತ್ರಿಕೆಯ ಹೈಲೈಟ್ ಆಗಿದೆ.